ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾವತ್ರಯಾಪಹಂ. ಭವತಿ ದುರ್ಗಾವಾದೇಡಮೋ ಗೋಪಿವಾಗ್ನಿ ಜಡಪದಿರಪಯಂತುರ್ಜಾಯತೆ ಪ್ರಾಜ್ಞಮೂಢಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರುಣಿರ್ಭಾಸತಾಂ ನೋ ಹೃದಂಬರೆ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ಗುರುವಾದಿಧ್ವಾಂತರವಯೇ ವೈಷ್ಣವೀಂದೀವರೇಂದವೇ. ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿಸವಿದ್ಯಾವಾದಶಾಲಿನಃ ದುಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಗನ್ನಾಥದಾಸರು ತಾವು ಏನು ಮಾತುಗಳನ್ನು ಹೇಳಿದ್ದಾರೆ, ಈ ಮಾತುಗಳೆಲ್ಲವೂ ಕೂಡ ಅದು ಶ್ರುತಿಸ್ಮೃತಿಯಲ್ಲಿ ಉಕ್ತವಾದಂತಹ ಅಲ್ಲಿ ಹೇಳಲ್ಪಟ್ಟ ಮಾತುಗಳು. ಈ ಮಾತುಗಳು ಇದನ್ನು ನಾವು ಏನು ಮಾಡಬೇಕು, ಒಬ್ಬ ಸಾಧಕನಾದವನು ಏನು ಮಾಡಬೇಕು ಅಂತಂದರೆ ಇದನ್ನು ಸರಿಯಾದಂತಹ ರೀತಿಯಲ್ಲಿ ಅದನ್ನು ಚಿಂತನೆ ನಡೆಸಬೇಕು. ಯೋಗ್ಯವಾದಂತಹ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ಅವನು ಮಾಡಿದ ಅಂತ ಹೇಳಿದರೆ ಅಂಥವನಿಗೆ ಇದರ ಪ್ರತಿ ಪದಗಳು ಕೂಡ ಈ ಏನು ಜಗನ್ನಾಥದಾಸರು ಮಾಡಿರುವಂತಹ ಹರಿಕಥಾಮೃತಸಾರದ ಪ್ರತಿ ಪದಗಳೂ ಕೂಡ ಅದನ್ನು ಭಕ್ತಿಯಿಂದ ಯಾರು ಚೆನ್ನಾಗಿ ಅರ್ಥೈಸಿಕೊಂಡು ಇದರ ಪಠನವನ್ನು ಮಾಡ್ತಾನೆ, ಅದರ ಅರ್ಥಾದಿಗಳನ್ನು ಅನುಸಂಧಾನ ಮಾಡಿಕೊಳ್ಳುತ್ತಾನೆ, ಅಂಥವನಿಗೆ ಇದು ಮುಕ್ತಿಗೆ ಉಪಾಯನ, ಮುಕ್ತಿಗೆಯನ್ನು ನೀಡುವಂತಹದ್ದು. ಅದಕ್ಕೋಸ್ಕರ ಇದನ್ನು ಯಾರು ಚೆನ್ನಾಗಿ ಸರಿಯಾದಂತಹ ಯೋಗ್ಯವಾದ ರೀತಿಯಲ್ಲಿ ಅನುಸಂಧಾನ ಮಾಡುವವನಿಗೆ ಭಗವಂತ ಭವಭಯದಿಂದ ಅವನನ್ನು ಈ ಭವದ ಜಗತ್ತಿನ ಜೀವನದ ಭಯದಿಂದ ಅವರನ್ನು ದೂರ ಮಾಡಿ ಅವನನ್ನು ಬಿಡುಗಡೆಗೊಳಿಸ್ತಾನೆ. ಅಂದರೆ ಮುಕ್ತಿಯ ಕಡೆಗೆ ಅವನನ್ನು ಸಾಗಿಸ್ತಾನೆ, ಕೊಂಡು ಹೋಗ್ತಾನೆ ಎಂಬಂತಹ ಮಾತನ್ನು ಇಲ್ಲಿ ಹೇಳುತ್ತಾರೆ. ಈ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಮಾತುಗಳು, ಶಾಸ್ತ್ರದ ಹಿನ್ನೆಲೆ ಉಳ್ಳಂತಹ ಮಾತುಗಳು, ಅಂತಹ ಶಾಸ್ತ್ರೀಯವಾದಂತಹ ಮಾತುಗಳನ್ನು ಈ ಜಗನ್ನಾಥದಾಸರು ತಾವು ಹೇಳಿದ್ದಾರೆ ಎಂಬಂತಹ ವಿಚಾರವನ್ನು ಹೇಳಿದ ನಂತರ ಮುಂದೆ ಇನ್ನೊಂದು ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾರೆ. ಏನು ಅಂತ ಕೇಳಿದರೆ, ಶ್ರೀನಿವಾಸನ ಸುಗುಣಮಣಿಗಳ ಪ್ರಾಣಮತ ವೈನಾಖ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯ ವಾಂಗ್ಮನಸಗರ್ಪಿಸದೆ ವಾಂಗ್ಮನಸಂಗರ್ಪಿಸಿದೆ. ಜ್ಞಾನಿಗಳ ದೃಗ್ವಿಷಯಬಹುದು, ಅಜ್ಞಾನಿಗಳಿಗೆ ಅಸಹ್ಯ ತೋರ್ಪದು. ಮಾಣಿಕವ ಮರ್ಕಟನ ಕೈಯೊಳು ಕೊಟ್ಟ ತೆರದಂತೆ. ಒಂದು ಈ ಕಥಾಮೃತ ಸಾರ ಏನು ಗ್ರಂಥ ಇದೆ, ಈ ಗ್ರಂಥ ಇದು ಯಾರಿಗೆ ಯೋಗ್ಯವಾಗ್ತದೆ, ಇದನ್ನು ಯಾರು ಆಸಕ್ತಿಯಿಂದ ಇದನ್ನು ಗ್ರಹಣೆ ಮಾಡ್ತಾರೆ, ಯಾರು ಇದನ್ನು ತಮಗೆ ಬೇಕು ಎಂಬುದಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಅಂತ ಕೇಳಿದರೆ ಅವರು ಹೇಳುತ್ತಾರೆ ಜಗನ್ನಾಥದಾಸರು, ಶ್ರೀನಿವಾಸನ ಸುಗುಣಮಣಿಗಳ ಈ ಮಾತುಗಳು ಏನು ಹೇಳಿದ್ದೇನೆ ಯುಕ್ತಯುಕ್ತವಾದಂತಹ ಮಾತುಗಳು,
ಶಾಸ್ತ್ರೀಯ ಹಿನ್ನೆಲೆ ಉಳ್ಳಂತಹ ಮಾತುಗಳು, ಶಾಸ್ತ್ರೀಯವಾದಂತಹ ವಿಚಾರದಲ್ಲಿ ವೇದಗಳು, ಪುರಾಣಗಳು ಎಲ್ಲದರ ಹಿನ್ನೆಲೆ ಉಳ್ಳಂತಹ ಮಾತುಗಳು. ಇಂತಹ ಮಾತುಗಳನ್ನು ಅದರ ಆ ಶ್ರೀನಿವಾಸನ ಸುಗುಣಮಣಿಗಳು, ಈ ಎಲ್ಲ ಮಾತುಗಳು ಏನಾಗಿದೆ ಅಂತ ಕೇಳಿದರೆ, ಇದು ಮಣಿಗಳು, ಒಳ್ಳೆಯ ಒಂದು ಮಣಿಗಳು. ಈ ಎಲ್ಲ ಮಾತುಗಳು ಒಂದೊಂದು ಕೂಡ ಅತ್ಯದ್ಭುತವಾದಂತಹ, ಯಾವ ರೀತಿಯಾಗಿ ನಾವು ನವರತ್ನಗಳ ಮಣಿಯನ್ನು ಎಷ್ಟು ಅಮೂಲ್ಯ ಎಂಬುದಾಗಿ ನಾವು ಅದನ್ನು ಜೋಪಾನ ಮಾಡ್ತೇವೆಯೋ ಅದೇ ರೀತಿಯಾದಂತಹ ಈ ಜಗನ್ನಾಥದಾಸರ ಮಾತುಗಳು. ಈ ಮಾತುಗಳು ಕೂಡ ಇದು ಒಂದೊಂದು ಮಾತುಗಳು ಕೂಡ ಒಂದೊಂದು ಅತ್ಯದ್ಭುತವಾದಂತಹ, ಅತ್ಯಮೂಲ್ಯವಾದಂತಹ ಮಣಿಗಳಿಗೆ ಸದೃಶವಾದಂತಹದ್ದು. ಇದನ್ನು ಏನು ಮಾಡಿದ್ದೇನೆ ಕೇಳಿದ್ರೆ, ಶ್ರೀನಿವಾಸನ ಸುಗುಣಮಣಿಗಳ ಪ್ರಾಣಮತ ವೈರಾಖ್ಯ. ಪ್ರಾಣಮತ ಅಂದರೆ ಇದನ್ನು ಯಾವುದರಲ್ಲಿ ನಾನು ಕಟ್ಟಿಟ್ಟಂತಹದ್ದು ಮಣಿಗಳು ಅಂತ ಹೇಳಿದ ಮೇಲೆ, ಆ ಮಣಿಗಳನ್ನು ಒಂದು ಒಳ್ಳೆಯ ಹಗ್ಗದಲ್ಲಿ ಅದನ್ನು ಪೋಣಿಸಬೇಕು. ಒಳ್ಳೆಯ ರೀತಿಯಾದಂತಹ ಕೇವಲ ಮಣಿಗಳು ಇದ್ದ ತಕ್ಷಣ ಅದಕ್ಕೆ ಸೌಂದರ್ಯ ಬರೋದಿಲ್ಲ. ಆದರೆ ಆ ಮಣಿಗಳನ್ನು ಒಳ್ಳೆಯ ಒಂದು ಯೋಗ್ಯವಾದಂತಹ ರೀತಿಯಲ್ಲಿ ಅದನ್ನು ಒಂದು ಹಗ್ಗಕ್ಕೆ ಅದನ್ನು ಪೋಣಿಸಿದುಕೊಂಡಾಗ ಆ ಎಲ್ಲ ಮಣಿಗಳು ಕೂಡ ಅದಕ್ಕೊಂದು ಬೆಲೆ ಬರುವಂತಹದ್ದು. ಅದೇ ರೀತಿಯಾಗಿ ಈ ಏನು ಸದ್ಗುಣಗಳು, ಭಗವಂತನ ಸದ್ಗುಣಗಳ ಮಣಿಗಳು, ಅದನ್ನು ಯಾವುದರಲ್ಲಿ ನಾನು ಹಾಕಿದ್ದೇನೆ ಕೇಳಿದರೆ, ಪೋಣಿಸಿರತಕ್ಕಂತಹದ್ದು ಯಾವುದರಲ್ಲಿ ಅಂತ ಕೇಳಿದರೆ, ಪ್ರಾಣಮತ, ಮಧ್ವರ ಮತ, ಪ್ರಾಣದೇವರ ಮತ, ಹನುಮಂತನ ಮತ, ಭೀಮನ ಮತ ಅಂತಹ ಮಧ್ವರ ಮತವನ್ನು ಅದರ ಸೂತ್ರದಲ್ಲಿ, ಆ ಮಧ್ವಮತವೆಂಬಂತಹ ಅದರ ಸೂತ್ರದಲ್ಲಿ, ಪ್ರಾಣಮತ ವೈರಾಖ್ಯ ಸೂತ್ರದಲ್ಲಿ ಮಧ್ವಮತ ಜ್ಞಾನ ಅಂತಹ ಆಚಾರ್ಯರ ಜ್ಞಾನದ ಸೂತ್ರದಲ್ಲಿ ಎಲ್ಲವನ್ನೂ ಕೂಡ ಈ ಮಣಿಗಳನ್ನು ಪೋಣಿಸಿರತಕ್ಕಂತಹದ್ದು. ಇದನ್ನು ಪೋಣಿಸಿದ ಮಾಲಿಕೆಯ ವಾಂಗ್ಮನಸ ಭಗವಂತನಿಗೆ, ವಾಂಗ್ಮಯ ಭಗವಂತನಿಗೆ, ಭಗವಂತನ ಕೊರಳಿಗೆ ಈ ಮಾಲೆ ಮಾಡಿದ ಮೇಲೆ ಕಂಠದಲ್ಲಿ ಅದನ್ನು ಧಾರಣೆ ಮಾಡಬೇಕು. ಕೇವಲ ಮಾಲೆಯನ್ನು ಮಾಡುವುದುದಲ್ಲ, ಒಳ್ಳೆಯ ಮಣಿಗಳು ಸಿಕ್ಕಿತು, ಮಣಿಗಳನ್ನು ಕಟ್ಟಿಕೊಳ್ಳಬೇಕು ಅಂತಾದರೆ ಅದಕ್ಕೆ ಒಳ್ಳೆಯ ಹಗ್ಗ ಬೇಕು. ಈಗ ಈ ವಿಚಾರದಲ್ಲಿ ಯಾವುದು ಅಂತ ಕೇಳಿದ್ರೆ, ಭಗವಂತನ ಸಗುಣಗಳು ಇದು ಮಣಿಗಳು. ಇದನ್ನು ಹಗ್ಗ ಯಾವುದರಲ್ಲಿ ಪೋಣಿಸಿರತಕ್ಕಂಥ ಹಗ್ಗ ಯಾವುದು, ಸೂತ್ರ ಯಾವುದು ಅಂತ ಕೇಳಿದರೆ ಮಧ್ವಮತ. ಅಂತಹ ಮಧ್ವಮತವೆಂಬಂತಹ ಸೂತ್ರದಲ್ಲಿ ಭಗವಂತನ ಸುಗುಣಗಳೆಂಬಂತಹ ಮಣಿಗಳನ್ನು ಅದನ್ನು ಚೆನ್ನಾಗಿ ಕಟ್ಟಿ, ಅದಾದ ಮೇಲೆ ಇದನ್ನು ಅರ್ಪಣೆ ಮಾಡಿದ್ದು ಯಾರಿಗೆ ಕೇಳಿದರೆ, ಆ ಭಗವಂತನ ಕತ್ತಿಗೆ, ಭಗವಂತನ ಕಂಠಕ್ಕೆ ಇದನ್ನು ಸಮರ್ಪಿಸಿರತಕ್ಕಂತಹದ್ದು. ಅಂದರೆ ಏನು ಹೇಳುತ್ತಾ ಇದ್ದಾರೆ ಕೇಳಿದರೆ, ಈ ಎಲ್ಲ ಮಾತುಗಳು ಅತ್ಯದ್ಭುತವಾದಂತಹ ಭಗವಂತನ ವಿಚಾರವನ್ನು ಆರಂಭದಿಂದ, ಸಂಧಿಯಿಂದ, ಮಂಗಲಾಚರಣ ಸಂಧಿಯಿಂದ ಇನ್ನು ಮುಂದೆ ಮಾಡುವಂತಹ ಸಂಧಿಗಳು, ಈಗ ಇಲ್ಲಿಯ ತನಕನೂ ಕೂಡ ಸ್ವತಂತ್ರ ವಿಭಾಜಕ ಸಂಧಿ, ಅಲ್ಲಿಯ ತನಕ ಏನು ಮಾತುಗಳನ್ನು ಹೇಳಿದ್ದೇವೆ ಎಲ್ಲ ಮಾತುಗಳನ್ನು ಕೂಡ ಭಗವಂತನ ಕಂಠಕ್ಕೆ ಅದನ್ನು ಮಧ್ವಮೃತವೆಂಬಂತಹ ದಾರದಲ್ಲಿ ಅದನ್ನು ಚೆನ್ನಾಗಿ ಅದನ್ನು ಸೇರಿಸಿ ಅಲಂಕರಿಸಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿರುವಂತಹದ್ದು. ಅರ್ಪಣೆ ಮಾಡಿದ್ದೇನೆ. ವಾಂಗ್ಮಯ ಅರ್ಪಿಸಿದೆ. ಜ್ಞಾನಿಗಳ ದೃಗ್ವಿಷಯಬಹುದು. ಇದು ಯಾರಿಗೆ ಗೊತ್ತಾಗ್ತದೆ ಕೇಳಿದರೆ, ಜ್ಞಾನಿಗಳಿಗೆ ಈ ಮಾತುಗಳು ಅರ್ಥ ಆಗ್ತವೆ. ಜ್ಞಾನಿಗಳಿಗೆ ದೃಗ್ವಿಷಯಬಹುದು. ಈ ಮಾತುಗಳು ಜ್ಞಾನಿಗಳಿಗೆ ಜ್ಞಾನ ವಿಷಯ, ದೃಗ್ವಿಷಯ. ಅವರಿಗೆ ಈ ಮಾತುಗಳು ತುಂಬ ಆನಂದವನ್ನು ಕೊಡುತ್ತದೆ. ತುಂಬ ಆನಂದ, ತುಂಬ ಪ್ರೀತಿ, ತುಂಬ ಆಹ್ಲಾದವನ್ನು ಕೊಡುವಂತಹ ಮಾತುಗಳು. ಅದರಿಂದ ಜ್ಞಾನಿಗಳ ದೃಗ್ವಿಷಯಬಹುದು. ಅಜ್ಞಾನಿಗಳಿಗೆ ಇದು
ಯಾರಿಗೆ ಇಷ್ಟ ಆಗೋದಿಲ್ಲ ಕೇಳಿದರೆ ಅಜ್ಞಾನಿಗಳು ಯಾವತ್ತೂ ಕೂಡ ಇದರ ಕಡೆಗೆ ಆಸಕ್ತಿಯನ್ನೇ ತೋರುವುದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಜಗನ್ನಾಥದಾಸರು ಹೇಳುತ್ತಾರೆ, ಜ್ಞಾನಿಗಳ ದೃಗ್ವಿಷಯ, ಜ್ಞಾನಿಗಳಿಗೆ ಈ ವಿಚಾರ ದೃಗ್ವಿಷಯ, ಅವರಿಗೆ ಈ ಮಾತುಗಳು ಆನಂದವನ್ನು ಕೊಡುವಂತಹದ್ದು. ದೃಗ್ವಿಷಯಬಹುದು. ಅಜ್ಞಾನಿಗಳಿಗೆ ಅಸಹ್ಯ ತೋರ್ಪದು. ಅಜ್ಞಾನಿಗಳು ಇವರಿಗೆ ಈ ವಿಚಾರಗಳು ಬೇಕಾಗಿಯೇ ಇಲ್ಲ. ಆದ್ದರಿಂದ ಅವರಿಗೆ ಎಲ್ಲ ಮಾತುಗಳು ಕೂಡ ಅಸಹ್ಯ ಅಂತ ಅನಿಸಿಕೊಳ್ಳುತ್ತದೆ. ಮಾಣಿಕವ ಮರ್ಕಟನ ಕೈಯೊಳು ಕೊಟ್ಟ ತೆರೆದಂತೆ, ಒಂದು ಒಳ್ಳೆಯ ಅತ್ಯದ್ಭುತವಾದಂತಹ ಮಾಣಿಕ್ಯ, ಅದನ್ನು ಮಂಗನ ಕೈಗೆ ಕೊಟ್ಟಾಗ ಅದಕ್ಕೆ ಆ ಮಾಣಿಕ್ಯದ ಬೆಲೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಎಲ್ಲ ಮಾತುಗಳು ಏನು ಜಗನ್ನಾಥದಾಸರು ಯುಕ್ತಿಯುಕ್ತವಾದಂತಹ ಮಾತುಗಳು, ವೇದಾಂತದಿಂದ ಅತ್ಯಂತ ಶೋಭಾಯಮಾನವಾದಂತಹ, ವೇದಾಂತದ ರೀತಿಯಲ್ಲಿಯೇ ಅತ್ಯಂತ ಶೋಭಾಯಮಾನವಾದಂತಹ ಮಾತುಗಳು, ಭಗವಂತನ ಗುಣಗಳನ್ನು, ಭಗವಂತನ ವಿಚಾರವನ್ನು ಬಹಳ ಅತ್ಯಂತ ಸ್ಫುಟವಾದಂತಹ ರೀತಿಯಲ್ಲಿ ತಿಳಿಸಿಕೊಡುವಂತಹದ್ದು. ಇಂತಹ ಮಾತುಗಳು ಇದು ಜ್ಞಾನಿಗಳಿಗೆ ತುಂಬ ಆನಂದವನ್ನು ಕೊಡುತ್ತದೆ. ಯಾಕೆ? ಜ್ಞಾನಿಗಳು ಇದನ್ನು ಮತ್ತಷ್ಟು ಇದರಲ್ಲಿ ನಾವು ಕೃಷಿಯನ್ನು ಮಾಡಬೇಕು, ಇದರಲ್ಲಿ ಮತ್ತಷ್ಟು ನಾವು ಪರಿಶ್ರಮವನ್ನು ಪಡಬೇಕು, ಭಗವಂತನ ವಿಚಾರವಾಗಿ ಇನ್ನಷ್ಟು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ತಾವು ಮತ್ತಷ್ಟು ಅದರಲ್ಲಿ ಆಸಕ್ತಿಯನ್ನು ಹೊಂದುತ್ತಾರೆ. ಅದೇ ಯಾರಿಗೆ ಈ ಭಗವದ್ ವಿಚಾರಗಳು ಆಸಕ್ತಿಯನ್ನು ಕೊಡೋದಿಲ್ಲ, ಅವರಿಗೆ ಈ ವಿಚಾರಗಳು ಯಾವ ಕಾಲಕ್ಕೂ ಕೂಡ ಆನಂದದಾಯಕವಾಗೋದಿಲ್ಲ, ಅವರಿಗೆ ಈ ಮಾತುಗಳು ಹೇಗಾಗಿರ್ತವೆ ಕೇಳಿದರೆ, ಮಾಣಿಕವ ಮರ್ಕಟನ ಕೈಯೊಳು ಕೊಟ್ಟ ತೆರೆದಂತೆ. ಒಳ್ಳೆಯ ಮುತ್ತು, ರತ್ನ, ಹವಳ, ಮಾಣಿಕ್ಯ, ವೈಢೂರ್ಯ ಇತ್ಯಾದಿಗಳು ಇದೆ. ಇದನ್ನು ಅತ್ಯಮೂಲ್ಯವಾದಂತಹದ್ದು, ಎಲ್ಲ ಅತ್ಯಮೂಲ್ಯವಾದಂತಹದ್ದನ್ನು ಯಾವುದೋ ಒಂದು ಮಂಗನ ಕೈಗೆ, ಕೋತಿಯ ಕೈಗೆ ಕೊಟ್ಟಾಗ ಅದು ಹೇಗೆ ಅದನ್ನು ನಾಶ ಮಾಡಿಬಿಡ್ತದೋ, ಅಂದರೆ ಅದನ್ನು ತ್ಯಾಗ ಮಾಡ್ತದೋ, ಅದೇ ರೀತಿಯಾಗಿ ಈ ಭಗವಂತನ ವಿಚಾರಗಳು ಇದು ಸಜ್ಜನರಿಗೆ ಮಾತ್ರ ರುಚಿಸುವಂತಹದ್ದು. ಅಸಾತ್ವಿಕರಿಗೆ, ಅಸಜ್ಜನರಿಗೆ ಈ ವಿಚಾರಗಳು ರುಚಿಸೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮೂರ್ಖ ಜನರು ಏನು ಮಾಡ್ತಾರೆ, ಇದರ ಮೌಲ್ಯ ಗೊತ್ತಾಗುವುದಿಲ್ಲ. ಮಾಣಿಕ್ಯದ ಮೌಲ್ಯ ಗೊತ್ತಾಗುವುದು ಯಾರಿಗೆ? ಮಾಣಿಕ್ಯ ಎಂಬುದು ಅತ್ಯಂತ ಅಮೂಲ್ಯವಾದಂತಹ ರತ್ನ, ಅದನ್ನು ಯಾವ ಕಾಲಕ್ಕೂ ಕೂಡ ತಾವು ನಾಶವನ್ನು ಮಾಡಬಾರದು ಎಂಬುದಾಗಿ ಆ ಮಾಣಿಕ್ಯದ ಜ್ಞಾನ ಯಾರಿಗಿದೆ ಅಂಥವನು ಆ ಮಾಣಿಕ್ಯವನ್ನು ತಾನು ಉಪಯೋಗಿಸಿಕೊಳ್ತಾನೆ. ಆದರೆ ಯಾರಿಗೆ ಈ ಮಾಣಿಕ್ಯ, ಮುತ್ತು, ರತ್ನ ಇತ್ಯಾದಿಗಳ ಕಿಂಚಿತ್ತೂ ಕೂಡ ಜ್ಞಾನ ಇಲ್ಲ, ಅವನಿಗೆ ಈ ವಿಚಾರಗಳು ಇಷ್ಟ ಆಗುವುದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಜಗನ್ನಾಥದಾಸರು ಹೇಳುವಂತಹದ್ದು, ಈ ಹರಿಕಥಾಮೃತ ಸಾರ ಏನು ನಾನು ಹೇಳಿದ್ದೇನೆ, ಇದು ಆಚಾರ್ಯರ ಸಿದ್ಧಾಂತಕ್ಕನುಸಾರವಾಗಿ, ಏನು ಆಚಾರ್ಯರ ಸಿದ್ಧಾಂತದ ಹಿನ್ನೆಲೆ, ಆಚಾರ್ಯರ ಸಿದ್ಧಾಂತದ ವಿಚಾರವನ್ನು ಇಟ್ಟುಕೊಂಡು ಈ ಮಾತುಗಳನ್ನು ನಾನು ಹೇಳಿರುವಂತಹದ್ದು. ಆದ್ದರಿಂದ ಆಚಾರ್ಯರ ಸಿದ್ಧಾಂತದ ಒಂದು ಹಿನ್ನೆಲೆ ಇಟ್ಟುಕೊಂಡು ಆಚಾರ್ಯರ ಸಿದ್ಧಾಂತದ ಮೇಲೆ ದೀಕ್ಷೆ ಇದ್ದವನಿಗೆ, ಆಚಾರ್ಯ ಸಿದ್ಧಾಂತವನ್ನು ಅನುಸರಣೆ ಮಾಡುವವನಿಗೆ ಈ ಮಾತುಗಳು ತುಂಬ ಆನಂದದಾಯಕ ಆಧರಿಸಿಕೊಳ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ವಿಚಾರಗಳು ಏನು ಆ ಜಗನ್ನಾಥದಾಸರು ಹೇಳಿರುವಂತಹ ಈ ಮಾತುಗಳು, ಇದು ಅತ್ಯಂತ ಅಮೂಲ್ಯವಾದಂತಹ ಮಾತುಗಳು. ಇಂತಹ ಅತ್ಯಮೂಲ್ಯವಾದಂತಹ ಮಾತುಗಳನ್ನು ಯಾರು ತಿಳ್ಕೊಳ್ಳುತ್ತಾರೆ, ಯಾರಿಗೆ ಇದು ಆನಂದವನ್ನು ಕೊಡುವಂತಹದ್ದು ಅಂತ ಕೇಳಿದರೆ, ಯಾರಿಗೆ ತಾನು ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು ಎಂಬ ಆಸಕ್ತಿ ಇದೆ ಅಂಥವನು ಇದರಲ್ಲಿ ಪ್ರಯತ್ನವನ್ನು ಮಾಡ್ತಾನೆ. ಪ್ರಯತ್ನವನ್ನು ಪಡುವ ಮೂಲಕವಾಗಿ ತಾನು ಆ ವಿಚಾರದಲ್ಲಿ ಇನ್ನಷ್ಟು ಒಳಗೆ
ಒಳ್ಳೆಯ ರೀತಿಯಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾನೆ ಅಂತ ಹೇಳ್ತಾರೆ. ಅಂದರೆ ಮತ್ತಷ್ಟು ಶ್ರವಣಾದಿಗಳನ್ನು, ಮತ್ತಷ್ಟು ಮನನಾದಿಗಳನ್ನು, ಅದರಿಂದ ಧ್ಯಾನವನ್ನು ಎಲ್ಲವನ್ನು ಮಾಡಿಕೊಳ್ಳುವ ಮೂಲಕವಾಗಿ ತಾನು ಭಗವಂತನ ಕಡೆಗೆ, ಭಗವಂತನನ್ನು ತಿಳ್ಕೊಳ್ಳುವುದಕ್ಕೆ ತಾನು ಆಸಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಈ ವಿಚಾರ ಏನು, ಮಾತುಗಳನ್ನು ಮಾಲೆಯನ್ನು ಮಾಡಿದ್ದೇನೆ, ಭಗವಂತನ ಸುಗುಣಗಳು, ಒಳ್ಳೆಯ ಆ ಭಗವಂತನ ಗುಣಗಳ ಮಾಲಿಕೆ, ಅದರ ಮಾಲೆಯನ್ನು, ಅಂತಹ ಮಣಿಗಳನ್ನು ಒಳ್ಳೆಯ ಒಂದು ಸೂತ್ರದಲ್ಲಿ, ಯಾವುದು ಆಚಾರ್ಯರ ಸೂತ್ರ, ಆಚಾರ್ಯರ ಮಾತುಗಳು, ಪ್ರಾಣದೇವರ ಮತ, ಮಧ್ವರ ಮತ, ಹನುಮಂತನ ಮತ, ಅಂತಹ ಮತವೆಂಬ ಸೂತ್ರದಲ್ಲಿ ಇದನ್ನು ಕಟ್ಟಿ ಅದನ್ನು ಎಲ್ಲಿಗೆ ಅರ್ಪಿಸಿದ್ದು ಕೇಳಿದರೆ ಭಗವಂತನ ಕಂಠಕ್ಕೆ. ಇದನ್ನು ಅರ್ಪಿಸಿರುವಂತಹದ್ದು ಕೂಡ ಭಗವಂತನ ಕಂಠಕ್ಕೆ ಅರ್ಪಿಸುವಂತಹದ್ದು. ಅದನ್ನೇ ಮಧ್ವ ವಿಜಯದಲ್ಲಿ ಒಂದು ಮಾತು ಬರ್ತದೆ. ಏನು ಅಂತ ಕೇಳಿದ್ರೆ, ಮಾಲಾಕೃತಸ್ತಚ್ಚರತಾಖ್ಯರತ್ನಿ ಅಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರ ಮಥಾಪರಂ ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಾಂತಹ ಅಂತ ಒಂದು ಮಾತನ್ನು ಪಂಡಿತಾಚಾರ್ಯರು ಹೇಳ್ತಾರೆ. ಏನು ಅಂತ ಕೇಳಿದರೆ, ಒಂದು ಪಂಡಿತಾಚಾರ್ಯರು ಒಂದು ಮಾಲೆಯನ್ನು ಮಾಡಿದ್ದಾರೆ. ಆ ಮಾಲೆ ಮಾಲಾಕೃತ ತಚ್ಚರಿತಾಖ್ಯರತ್ನೈ ಹೇಳ್ತಾರೆ. ತಚ್ಚರಿತಾಖ್ಯರತ್ನೈ ಪ್ರಾಣದೇವ ವಾಯುದೇವರ ಚರಿತ್ರೆ, ಅಂತಹ ವಾಯುದೇವರ ಚರಿತ್ರೆ ಎಂಬಂತಹ ಒಂದು ದೊಡ್ಡ ಮಾಲೆ. ಆ ಮಾಲಾಕೃತ ತಚ್ಚರಿತಾಖ್ಯರತ್ನೈ ಅಂತಹ ಅತ್ಯದ್ಭುತವಾದಂತಹ ರತ್ನಗಳು. ಅದನ್ನು ಅಸೂಕ್ಷ್ಮ ದೃಷ್ಟೇ, ನಾನು ನನ್ನ ದೃಷ್ಟಿಯಂತಹದ್ದು ಕೇಳಿದ್ರೆ ನನ್ನ ದೃಷ್ಟಿ ತುಂಬ ಅತ್ಯಲ್ಪವಾದಂತಹ ದೃಷ್ಟಿ, ಅಸೂಕ್ಷ್ಮ ದೃಷ್ಟಿ. ನನಗೆ ದೃಷ್ಟಿ ಎಂಬುದು ತುಂಬ ತೀಕ್ಷ್ಣವಾಗಿಲ್ಲ. ಆದರೆ ಸಕುತೂಹಲಸ್ಯ, ಆದರೆ ಭಗವಂತ ಪ್ರಾಣದೇವರ ವಾಯುದೇವರ ಏನು ಚರಿತ್ರೆಯನ್ನು ಹೇಳಬೇಕು, ವಾಯುದೇವರ ಚರಿತ್ರೆಯನ್ನು ಹೇಳುವ ಮೂಲಕವಾಗಿ ನಮ್ಮ ಮಾತನ್ನು ಶುದ್ಧಿಗೊಳಿಸಬೇಕು ಎಂಬಂತಹ ಕುತೂಹಲ, ಆಸಕ್ತಿ ಇದೆ ನನಗೆ. ಅಂತಹ ಆಸಕ್ತಿ ಉಳ್ಳವ ನಾನು ಏನು ಮಾಡ್ತೇನೆ ಕೇಳಿದರೆ, ಪೂರ್ವಾಪರೀಕಾರ ಮಥಾಪರಂವ, ಕೆಲವನ್ನು ಮೊದಲಿಗೆ ಹೇಳಬೇಕು, ಕೆಲವೊಂದಷ್ಟನ್ನು ಮತ್ತೆ ಹೇಳಬೇಕು. ಆದರೆ ನನ್ನ ಅಜ್ಞಾನ ಅಂದರೆ ಒಂದು ಕುತೂಹಲದ ಎಕ್ಸೈಟ್ಮೆಂಟ್, ನನಗೆ ಹೇಳಬೇಕು ಎಂಬಂತಹ ಇಚ್ಛೆ, ಮತ್ತೊಂದು ಸೂಕ್ಷ್ಮ ದೃಷ್ಟ ಇಲ್ಲದಿರುವಿಕೆ, ಈ ಎರಡರಿಂದಾಗಿ ನಾನು ಏನಾಗ್ತಿದೆ ಕೇಳಿದರೆ, ಕೆಲವೊಂದಷ್ಟನ್ನು ಮೊದಲು ಹೇಳಬೇಕಾದಂತಹ ವಿಚಾರವನ್ನು ಮುಂದೆ ಹೇಳ್ತೇನೆ, ಮತ್ತೆ ಹೇಳಬೇಕಾದಂತಹ ವಿಚಾರವನ್ನು ಅದನ್ನು ಮೊದಲಿಗೆ ಹೇಳ್ತೇನೆ. ಈ ರೀತಿಯಾಗಿ ಒಂದಷ್ಟು ವ್ಯತ್ಯಾಸಗಳು ಆಗ್ತವೆ. ಅದನ್ನು ನೀವು ಜ್ಞಾನಿಗಳು ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಾಂತಹ, ಅದನ್ನು ನೀವು ಜ್ಞಾನಿಗಳಾಗಿರತಕ್ಕಂತಹ ನೀವು ಅದನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಅಂತಹ ಜ್ಞಾನಿಗಳೇ ತಮ್ಮ ಸ್ವ ಅಹಂಕಾರ ಖಂಡನೆಯನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಜಗನ್ನಾಥದಾಸರು ಹೇಳುವಂತಹ ಮಾತು ಏನು ಕೇಳಿದರೆ, ನಾನು ಹೇಳುವಂತಹ ಮಾತುಗಳು ಇದು ಭಗವಂತನ ಗುಣಗಳು, ಭಗವಂತನ ಗುಣಗಳೆಂಬಂತಹ ಮಣಿಗಳು. ಈ ಭಗವಂತನ ಗುಣಗಳೆಂಬಂತಹ ಮಣಿಗಳನ್ನು ಮಧ್ವಮತವೆಂಬಂತಹ ಒಳ್ಳೆಯ ಹಗ್ಗದಲ್ಲಿ ಅದನ್ನು ಚೆನ್ನಾಗಿ ಅದನ್ನು ಪೂಣಿಸಿ ತನ್ಮೂಲಕವಾಗಿ ಅದನ್ನು ಯಾರಿಗೆ ಶ್ರೀನಿವಾಸನ ಭಗವಂತನ ಕುತ್ತಿಗೆಗೆ ಅದನ್ನು ಅರ್ಪಿಸಿರುವಂತಹದ್ದು. ಆದ್ದರಿಂದ ಇದನ್ನು ಯಾರು ಇದನ್ನು ತಿಳ್ಕೊಳ್ಳಬೇಕು, ಯಾರು ಇದನ್ನು ಉಪಯೋಗಿಸಿಕೊಳ್ಳಬೇಕು, ಇಂತಹ ಮಾತುಗಳನ್ನು ಯಾರು ಉಪಯೋಗಿಸಿಕೊಳ್ಳಬೇಕು ಅಂತ ಕೇಳಿದರೆ, ಜ್ಞಾನಿಗಳು ಈ ವಿಚಾರವನ್ನು ತಾವು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಜ್ಞಾನಿಗಳಿಗೆ ಈ ಮಾತು ಆನಂದವನ್ನು ಕೊಡ್ತದೆ. ಜ್ಞಾನಿಗಳಿಗೆ ದೃಗ್ವಿಷಯಬಹುದು. ಜ್ಞಾನಿಗಳಿಗಾಗುವಾಗ ಈ ಮಾತುಗಳು ತುಂಬ ಆನಂದವನ್ನು ಕೊಡ್ತದೆ. ಅಜ್ಞಾನಿಗಳಿಗೆ ಅಸಹ್ಯ,
ಅಜ್ಞಾನಿಗಳಿಗೆ ಈ ಮಾತು ಯಾವ ಕಾಲಕ್ಕೂ ಕೂಡ ಆನಂದವನ್ನು ಕೊಡುವುದಿಲ್ಲ. ಅವರಿಗೆ ಈ ಮಾತು ಅಸಹ್ಯವಾಗಿ ಕಾಣಿಸುವಂತಹದ್ದು. ಅದರಿಂದ ಮಾಣಿಕವ ಮರ್ಕಟನ ಕೈಯಲ್ಲಿ ಒಂದು ಒಳ್ಳೆಯ ಅತ್ಯದ್ಭುತವಾದಂತಹ ಮಾಣಿಕ್ಯ, ಅದರ ಮೌಲ್ಯ ತಿಳಿದವರಿಗೆ ಅದನ್ನು ಉಪಯೋಗಿಸಿಕೊಳ್ಳಬೇಕು, ಅದನ್ನು ಇಟ್ಟುಕೊಳ್ಳಬೇಕು ಎಂಬಂತಹ ಜ್ಞಾನ ಇರ್ತದೆ. ಅದೇ ಕೋತಿಗೆ ಮರ್ಕಟಕ್ಕಾಗುವಾಗ ಅದರ ಕಿಂಚಿತ್ತೂ ಜ್ಞಾನ ಇಲ್ಲ, ಕಿಂಚಿತ್ತೂ ಕೂಡ ಅದರ ಮೇಲೆ ಆಸಕ್ತಿ ಇಲ್ಲದೆ ಅದನ್ನು ನಷ್ಟ ಮಾಡಿಬಿಡುವಂತೆ ಇಂತಹ ಅತ್ಯದ್ಭುತವಾದಂತಹ ಮಾತನ್ನು ನಷ್ಟ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಇಲ್ಲಿ ಒಂದು ಶಬ್ದವನ್ನು ಹಾಕಿದ್ದಾರೆ, ಪ್ರಾಣಮತ ವಯುನಾಖ್ಯ ಸೂತ್ರದಿ ಅಂತ. ಇಲ್ಲಿ ವಯುನಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಯಾಕೆ ಅಂತ ಕೇಳಿದ್ರೆ, ನಾವು ನಿತ್ಯದಲ್ಲಿಯೂ ಕೂಡ ಹೇಳುವಂತಹ ಒಂದು ಮಾತಿದೆ, ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಅಂತ ಹೇಳುವಂತಹ ಒಂದು ಮಾತಿದೆ. ಇಲ್ಲಿ ಅಗ್ನೇ ನಯ ಸುಪಥ ರಾಯೇ ಅಸ್ಮಾನ್ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಹೇ ಅಗ್ನಿ ನಯ ಸುಪಥ ರಾಯೇ ಅಸ್ಮಾನ್, ನನ್ನನ್ನು ಒಳ್ಳೆಯ ದಾರಿಯ ಕಡೆಗೆ, ನನ್ನನ್ನು ಒಳ್ಳೆಯ ದಾರಿಯಲ್ಲಿ ನನ್ನನ್ನು ನಡೆಸಿಕೊಂಡು ಹೋಗು ಎಂಬಂತಹ ಪ್ರಾರ್ಥನಾ ರೂಪವಾಗಿ ನಾವು ಹೇಳ್ತೇವೆ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ವಯುನಾ ಶಬ್ದಕ್ಕೆ ಅಲ್ಲಿ ಜ್ಞಾನ ಅಂತ ಅರ್ಥವನ್ನು ಹೇಳ್ತಾರೆ. ತ್ವದ್ದತ್ತಯ ವಯುನಯ ವಯುನಯೇ ಧವಜಷ್ಟಿ ವಿಶ್ವಂ, ಅವನು ಕೊಟ್ಟಿರದಂತಹ ಜ್ಞಾನ. ಈ ವಿಶ್ವದ ಇಡೀ ಜಗತ್ತಿನ ಒಂದು ಜ್ಞಾನ ಬರಬೇಕು ಅಂತಾದರೆ ಅವನು ಕೊಡಬೇಕು. ಒಂದು ಕಿಂಚಿತ್ತಾದರೂ ಕೂಡ ತಿಳ್ಕೊಳ್ಳಬೇಕು ಅಂತಾದರೆ ಭಗವಂತನ ಕರುಣೆ ಬೇಕು. ಅದಕ್ಕೋಸ್ಕರ ಅಂತಹ ವಯುನ ಇಲ್ಲಿ ಈಗ ಪ್ರಾಣಮತ ವಯುನಾಖ್ಯ. ಪ್ರಾಣಮತ ಅಂದರೆ ವಾಯುದೇವರ ಮತ, ಪ್ರಾಣದೇವರ ಮತ ಅಂದರೆ ಮಧ್ವರ ಮತವನ್ನು ಅನುಸರಿಸಿಕೊಂಡು ತಾವು ಅದಕ್ಕೆ ಅನುಸಾರವಾಗಿ ತಾನು ಗ್ರಂಥವನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತನ ಸರ್ವೋತ್ತಮತ್ವದ ವಿಚಾರಣೆ, ಅದರ ನಿರೂಪಣೆ. ಅದು ಯಾಕೆ ಭಗವಂತ ಉತ್ತಮ ಎಂಬಂತಹ ವಿಚಾರವನ್ನು ನಾವು ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತೇವೆ. ಆ ಭಗವಂತನ ಸರ್ವೋತ್ತಮತ್ವ ಯಾಕೆ ಅದು ಒಪ್ಪಿಕೊಳ್ಳಬೇಕು, ಯಾಕೆ ಅವನು ಸರ್ವೋತ್ತಮ ಎಂಬ ವಿಚಾರವನ್ನು ಹೇಳ್ತಾರೆ. ಶ್ರೀವಿಧಿ ಅವಿಪಾಹಿ ಶ್ರೀವಿಧೀರ ವಿಪ ಅಹಿ ಹಿಪೇಶ ಶಚೀವರ ಆತ್ಮಕ ಭವಾರ್ಕ ಶಶಿ ದಿಗ್ದೇವ ಋಷಿ ಗಂಧರ್ವ ಕಿನ್ನರ ಸಿದ್ಧ ಸಾಧ್ಯಗಣ ಸೇವಿತ ಪದಾಂಬೋಜ ತತ್ಪಾದಾವಲಂಬಿಗಳಾದ ಭಕ್ತರ ಕಾವ ಕರುಣಾಸಾಂದ್ರ ಲಕ್ಷ್ಮೀ ಹೃತ್ ಕುಮುದಚಂದ್ರ. ಭಗವಂತ ಯಾಕೆ ಸರ್ವೋತ್ತಮ, ಭಗವಂತ ಯಾಕೆ ಎಲ್ಲರಿಗಿಂತಲೂ ಕೂಡ ಉತ್ತಮ ಅಂತ ಕೇಳಿದರೆ, ಶ್ರೀ ವಿಧಿ ಈರ ಅವಿ ಅಹಿ ಅಹಿಪ ಈಶ ಶಚೀವರ ಎಲ್ಲರನ್ನೂ ಕೂಡ ನಾವು ಇಟ್ಟುಕೊಳ್ಳಬೇಕು. ಏನು ಅಂತ ಕೇಳಿದರೆ, ವಿಧಿ ಶ್ರೀದೇವಿ ಲಕ್ಷ್ಮೀದೇವಿ, ಅನಂತರ ವಿಧಿ ಬ್ರಹ್ಮ, ಅದಾದ ಮೇಲೆ ಈರ ಶಬ್ದಕ್ಕೆ ಈರ ಪ್ರೇರಣೆ ಅಂತ. ಅಲ್ಲಿ ಎಲ್ಲ ಕಡೆಗಳಲ್ಲಿದ್ದುಕೊಂಡು ನಮ್ಮನ್ನು ಪ್ರೇರೇಪಣೆ ಮಾಡುವವರು, ನಮ್ಮನ್ನು ಎಲ್ಲ ಕರ್ಮಗಳಲ್ಲಿ ಎಲ್ಲ ಕ್ರಿಯೆಗಳಿಗೆ ನಮ್ಮನ್ನು ಪ್ರೇರಣೆ ಮಾಡುವವರು ಈರಯತಿ. ಅವನು ಯಾರು ಅಂತ ಕೇಳಿದರೆ ಪ್ರಾಣದೇವರು ಈರ. ಅದಾದ ಮೇಲೆ ಅಹಿಪ, ಅದರಲ್ಲಿ ಅಹಿಪ ನಾಗ ಶೇಷ, ಅದಾದ ಮೇಲೆ ಶಕ್ರ ರುದ್ರ, ಇನ್ನು ಆತ್ಮಭವ ಮನ್ಮಥ. ಎಲ್ಲ ಇದನ್ನು ಶ್ರೀ ವಿಧೀರಾಪಾಹಿ ಶಚೀವರಾತ್ಮಕ ಭವಾರ್ಕ ಶಶಿದಿಗ್ದೇವ ಋಷಿ ಗಂಧರ್ವ ಕಿನ್ನರ ಸಿದ್ಧ ಸಾಧ್ಯ ಗಣಸೇವಿತ ಪದಾಂಬೋಜ, ಇದಿಷ್ಟೂ ಕೂಡ ಒಂದೇ ಒಂದು ಸಮಸ್ತ ಪದವನ್ನು ಹೇಳ್ತಾರೆ. ಇದಿಷ್ಟೂ ಕೂಡ ಸಮಸ್ತ ಪದವಾದಂತಹದ್ದು. ಅದರಲ್ಲಿ ಯಾರೆಲ್ಲ ಇದ್ದಾರೆ ಕೇಳಿದ್ರೆ, ರುದ್ರ ಲಕ್ಷ್ಮೀದೇವಿ,
ಬ್ರಹ್ಮ, ವಾಯು, ಗರುಡ, ನಾಗರಾಜ, ಶೇಷ, ಇದಾದ ಮೇಲೆ ಶಿವ, ಶಚೀಪತಿಯಾದಂತಹ ಇಂದ್ರ, ಮನೋಜನಾಗಿರತಕ್ಕಂತಹ ಕಾಮ, ಇನ್ನು ಸೂರ್ಯ, ಚಂದ್ರ, ದಿಗ್ದೇವತೆಗಳು, ಋಷಿಗಳು, ಗಂಧರ್ವರು, ಕಿನ್ನರರು, ಸಿದ್ಧರು, ಸಾಧ್ಯರು ಇವರೆಷ್ಟು ಮಂದಿಯಿಂದಲೂ ಕೂಡ ಸೇವಿತ ಪದಾಂಬೋಜ ಇಷ್ಟೋ ಮಂದಿಯಿಂದಲೂ ಕೂಡ ಸಂಸೇವಿತ ಚೆನ್ನಾಗಿ ಸೇವೆ ಮಾಡುವಂಥವರು ಇವರೆಲ್ಲರೂ ಕೂಡ ಯಾರನ್ನು ಆಶ್ರಯಿಸಿಕೊಂಡಿದ್ದಾರೆ ಕೇಳಿದರೆ ಇವರೆಲ್ಲರೂ ಕೂಡ ಭಗವಂತನ ಪಾದ ಕಮಲಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಸಂಸೇವಿತ ಪದಾಂಬೋಜ ತತ್ಪಾದಾವಲಂಬಿ ಭಗವಂತನ ಪಾದ ಕಮಲಗಳನ್ನು ಪೂರ್ಣವಾಗಿ ಆಶ್ರಯಿಸಿಕೊಂಡು ಇವರೆಲ್ಲರೂ ಕೂಡ ಯಾಕೆ ಇಷ್ಟು ಎತ್ತರವಾಗಿ ಇಷ್ಟು ಇವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಕೇಳಿದರೆ ಇವರೆಲ್ಲರೂ ಕೂಡ ಭಗವಂತನ ಪಾದ ಕಮಲಗಳನ್ನು ನಂಬಿ ತಾವು ಅವರ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಅಂತಹ ಸೇವಿತ ಪದಾಂಬೋಜ ತತ್ಪಾದಾವಲಂಬಿಗಳಾದ ಇವರೆಲ್ಲರೂ ಕೂಡ ಇನ್ನು ಪಾದವನ್ನು ಆಶ್ರಯಿಸಿಕೊಂಡಿದ್ದಾರೆ. ಭಕ್ತರ ಕಾವ ಭಗವಂತ ಏನು ಮಾಡ್ತಾನೆ ಕೇಳಿದರೆ ಅವನು ಭಕ್ತರನ್ನು ಕಾಯ್ತಾನೆ. ಭಗವಂತನಿಗೆ ನಿಯಮನೇ ಅಂತದ್ದು. ಯೋಗಕ್ಷೇಮ ಮಹಾಮ್ಯಂ ಅಂತ ಹೇಳಿದಾಗೆ ತಾನು ಭಕ್ತರ ಏನಾದರೂ ಕೂಡ ಭಕ್ತರಿಗೆ ಸಂಕಷ್ಟ ಅಥವಾ ಭಕ್ತರ ಏನಾದರೂ ಕೂಡ ತಾವು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಭಗವಂತ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವನ ಅನುಗ್ರಹವನ್ನು ಮಾಡ್ತಾನೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದ ಸಾಕು ಅಂತ ಹೇಳಿಕೊಂಡು ಅವನ ಕೇವಲ ಭಗವಂತನ ನಾಮದ ಸ್ಮರಣೆಯಿಂದಾಗಿ ಭಗವಂತನ ನಾಮದ ಬಲದಿಂದಾಗಿ ಅವರು ಎಲ್ಲ ತಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ತಾವು ಪರಿಹರಿಸಿಕೊಳ್ಳುತ್ತಾರೆ. ಅಂತಹ ಕರುಣಾ ಸಾಂದ್ರ, ಅಂತಹ ಭಗವಂತ ಕರುಣಾ ಸಾಂದ್ರ. ಕರುಣೆ ಎಂಬುದು ಹೇಗಿದೆ ಕೇಳಿದ್ರೆ ಅವನಲ್ಲಿ ಅತ್ಯಂತ ನಿಬಿಡವಾಗಿದೆ, ತುಂಬ ಎತ್ತರವಾದ ಅತ್ಯುತ್ಕಟವಾಗಿ ಅತ್ಯಂತ ಉತ್ಕೃಷ್ಟತಮವಾಗಿರುವಂತಹ ಭಗವಂತನ ಕರುಣಾ ಸಾಂದ್ರ ಲಕ್ಷ್ಮೀಹತ್ ಕುಮದ ಚಂದ್ರ. ಲಕ್ಷ್ಮೀದೇವಿಯ ಆ ಹೃದಯ ಕಮಲದಲ್ಲಿ ತಾನು ಚಂದ್ರನಂತೆ ಅಲ್ಲಿ ಆಶ್ರಯವನ್ನು ಪಡೆದುಕೊಂಡು ಅವಳನ್ನು ಲಕ್ಷ್ಮೀದೇವಿಯನ್ನು ಅನುಗ್ರಹ ಮಾಡಿಕೊಂಡು ತಾನಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈಗ ಎಲ್ಲ ದೇವತೆಗಳನ್ನೂ ಕೂಡ ಇಲ್ಲಿ ಹೇಳಿದ್ದರಿಂದಾಗಿ ಲಕ್ಷ್ಮೀ, ಬ್ರಹ್ಮ, ವಾಯು, ಗರುಡ, ಶೇಷ, ಶಿವ, ಶಚೀಪತಿಯಾದಂತಹ ರುದ್ರ, ಅದೇ ರೀತಿಯಾಗಿ ಮನೋಜ, ಕಾಮ, ಇನ್ನು ಸೂರ್ಯ, ಚಂದ್ರ, ದಿಗ್ದೇವತೆಗಳು ಇವರೆಲ್ಲರೂ ಕೂಡ ಯಾರ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಅದರಿಂದ ಈ ಸಮಸ್ತ ಪದವನ್ನು ಹೇಳುವ ಮೂಲಕವಾಗಿ ಶ್ರೀವಿಧಿ ಈರ ಅಹಿಪ ಅಹಿಪಾಹೀಶ ಇಪ ಇಪೇಶ ಶಕ್ರಶ್ಚೀವರಾತ್ಮಕ ಇವರೆಲ್ಲರಲ್ಲೂ ಕೂಡ ಭಗವಂತ ನಿಯಾಮಕನಾಗಿ ಇವರನ್ನು ಅನುಗ್ರಹ ಮಾಡಿಕೊಂಡು ತಾನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಇನ್ನೊಂದು ಇದೇ ವಿಚಾರವನ್ನು ರಮಾಚಕೋರಿ ವಿಧವೇ ದುಷ್ಟದರ್ಪೋದವನ್ನಯೇ ಅಂತ ದ್ವಾದಶ ಶ್ಲೋಕದಲ್ಲಿ ಹೇಳ್ತಾರೆ. ರಮಾಚಕೋರಿ ವಿಧವೇ ದುಷ್ಟದರ್ಪೋದವನ್ನಯೇ ಅಂತ ಅಲ್ಲಿ ರಮಾದೇವಿಗೆ ಭಗವಂತ ತುಂಬ ಅತ್ಯಂತ ಆಪ್ತನಾಗಿರತಕ್ಕಂಥವನು ಅಂತ. ಅಂತಹ ಭಗವಂತ ಏನಾಗಿದ್ದಾನೆ ಇದಕ್ಕೆ ಇಷ್ಟು ಎಲ್ಲ ದೇವತೆಗಳು ಲಕ್ಷ್ಮೀದೇವಿ ಶ್ರೀರತ್ಕಟಾಕ್ಷಬಲವತ್ಯೇತಂ ನಮಾಮಿ ಭಗವಂತನ ಕರುಣಾ ಸಾಗರದ ಒಂದು ಕುಡಿಗಣ್ಣ ನೋಟದಿಂದಾಗಿ ಇಡೀ ಜಗತ್ತು ಎಲ್ಲ ರೀತಿಯಾಗಿರತಕ್ಕಂತಹ ಸೃಷ್ಟಿಯಾದಿಗಳು ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಮತ್ತು ಏನು ನಾವು ಲಕ್ಷ್ಮೀ ಸೂತ್ರದಲ್ಲಿ ಹೇಳ್ತೇವಲ್ವ, ಮಮಯೋ ನೀರಪ್ಸೋ ಅಹಂ ಅಂತಸ್ಸಮುದ್ರೇ ಅಂತ ಲಕ್ಷ್ಮೀದೇವಿ ಅಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಅವಳಿಗೆ ಎಷ್ಟು ಸಾಮರ್ಥ್ಯ ಇದೆ ಕೇಳಿದರೆ ಯಂ ಕಾಮಯೇ ತಂತಂ ಉಗ್ರಂ ಕೃಣೋಮಿ. ಉಗ್ರ, ರುದ್ರ, ಶಿವ ಏನು ಬೇಕಾದರೂ ಮಾಡ್ತೇನೆ.
ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮರ್ಷಿಂ ತಂ ಸುಮೇಧಾಂ, ಅವನನ್ನು ಒಳ್ಳೆಯ ಜ್ಞಾನಿಯನ್ನಾಗಿ ಮಾಡುವಂತಹ, ಆದರೆ ನನಗೆ ಕಾರಣನಾಗಿರತಕ್ಕಂಥವನು, ನನ್ನ ಅಸ್ತಿತ್ವಕ್ಕೆ ಕಾರಣನಾಗಿರತಕ್ಕಂಥವನು ಅವನೆಲ್ಲಿದ್ದಾನೆ ಕೇಳಿದ್ರೆ ಅಪ್ಸು ಅಂತಃಸಮುದ್ರೆ, ಅವನು ಅಂತಃಸಮುದ್ರೆ, ಈ ಸಮುದ್ರದ ಮಧ್ಯದಲ್ಲಿ ಯಾರು ಲಕ್ಷ್ಮೀ ಕ್ಷೀರಸಮುದ್ರಶಾಹಿಯಾಗಿರತಕ್ಕಂತಹ ಭಗವಂತ ಅವನು ಕ್ಷೀರಾಬ್ಧಿಶಾಹಿಯಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಇಷ್ಟು ಭಗವಂತನ ಕಾರುಣ್ಯ, ಭಗವಂತನ ಅನುಗ್ರಹ ನಾವು ಕ್ಷಣ ಕ್ಷಣಕ್ಕೂ ಚಿಂತನೆ ಮಾಡುವುದರಿಂದಾಗಿ ಭಗವಂತ ಸರ್ವೋತ್ತಮ, ಇತರ ಎಲ್ಲ ತತ್ವಗಳಿಗಿಂತಲೂ ಕೂಡ ಯಸ್ಮಾತ್ ಕ್ಷರಮತೀತೋಹಂ ಅಂತ ಹೇಳಿಕೊಂಡು ಅವನೇ ಹೇಳಿದ ಹಾಗೆ ಕ್ಷರಾಕ್ಷರ ಪುರುಷರಿಗಿಂತ ಇವನು ಉತ್ತಮ. ಆದ್ದರಿಂದ ಉತ್ತಮನಾದದ್ದರಿಂದಾಗಿ ಇವನೇ ಸರ್ವೋತ್ತಮ. ಇವನನ್ನು ಬಿಟ್ಟರೆ ಉಳಿದಂತಹ ಯಾವುದೂ ಕೂಡ ಇನ್ನೊಂದು ಉತ್ತಮವಾದಂತಹ ವಸ್ತು ಅದು ಇಲ್ಲ ಎಂಬಂತಹ ನಮಗೆ ವಿಚಾರ ಗೊತ್ತಾಗದೆ, ಅಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ಅದರ ನಿರೂಪಣೆಯನ್ನು ಮಾಡಿದರು. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಆದರುಷವ ಗತಾಕ್ಷ ಭಾಷಾವೇದದಿಂದಲೇ ಕರೆಯಲಾದನು ನಿಷೇಧಗೈದ ಅವಲೋಕಿಸದ ಬಿಡುವರೆ ವಿವೇಕಿಗಳು, ಮಾಧವನ ಗುಣ ಪೇಳುವ ಪ್ರಾಕೃತವಾದರೆಯು ಸರಿಕೇಳಿ ಪರಮಾಹ್ಲಾದ ಬಡದಿಪ್ಪರೆ ನಿರಂತರ ಬಲ್ಲ ಕೋವಿದರು. ಇದು ಒಳ್ಳೆಯ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಒಬ್ಬ ಅದರುಷವ ಗತಾಕ್ಷ ಆದರ್ಶ ಎದುರುಗಡೆ ಕನ್ನಡಿ ಎಣ್ಣೆಟ್ಟಿದ್ದಾರೆ. ಆ ಇಟ್ಟದ್ದು ಎಲ್ಲಿ ಅಂತ ಕೇಳಿದ್ರೆ, ಒಬ್ಬ ಕುರುಡನ ಮುಂದೆ ಕನ್ನಡಿಯನ್ನಿಟ್ಟಿದ್ದಾರೆ. ಅವನು ಆ ಕನ್ನಡಿಯನ್ನು ಇಟ್ಟದ್ರಿಂದಾಗಿ ಅವನಿಗೆ ಆ ಕನ್ನಡಿಯಿಂದ ಆಗುವಂತಹ ಉಪಯೋಗ ಅವನಿಗೆ ಗೊತ್ತಿಲ್ಲ. ಮತ್ತು ಅವನೇನು ಮಾಡ್ತಾನೆ, ಅದನ್ನು ಏನೇನೋ ಅವನಿಗೆ ಬೇಕಾದಂತಹ ಭಾಷೆಯಿಂದ ಅವನದನ್ನು ಕರೀತಾನೆ. ಯಾವುದೋ ಒಬ್ಬ ಕಣ್ಣಿನದಂತಹ ವ್ಯಕ್ತಿಯ ಮುಂದೆ ಇರುವಂತಹ ಕನ್ನಡಿ ಅದು ವಾಸ್ತವಿಕವಾಗಿ ಕನ್ನಡಿಯೇ. ನಮ್ಮ ಮುಖವನ್ನು ಅದರಲ್ಲಿ ನೋಡಿದಾಗ ಅದರಿಂದ ಪ್ರತಿಬಿಂಬ ಅದು ಕಾಣುವಂತಹದ್ದು. ಅದೇ ರೀತಿಯಾಗಿ ಈ ಕನ್ನಡಿಯನ್ನು ಯಾವುದೇ ಹೆಸರಿಂದ ಕಣ್ಣಿನದವನು ಕರೀಲೇಬೇಕಾದರೆ, ಆದರೆ ವಿವೇಕಿಗಳು, ಒಬ್ಬ ಜ್ಞಾನಿ, ಒಬ್ಬ ಸರಿಯಾವುದು ತಪ್ಪಿಯಾವುದು ಎಂಬುದನ್ನು ತಿಳಿದುಕೊಂಡಿರುವಂತಹ ವಿವೇಕ ಉಳ್ಳಂತಹ ವ್ಯಕ್ತಿ ಅವನೇನು ಮಾಡ್ತಾನೆ ಕೇಳಿದ್ರೆ, ಅವನು ಏನೇನೋ ಕರೆದರೂ ಕೂಡ ಅದನ್ನು ಸರಿಯಾಗಿ ತಾನು ಅದನ್ನು ಚಿಂತನೆ ಮಾಡಿ ಅವನು ಕರೆದಿರುವಂತಹ ಶಬ್ದ ಅದು ಸರಿಯೋ ತಪ್ಪೋ ಎಂಬುದನ್ನು ಆಲೋಚನೆ ಮಾಡಿ ಅದನ್ನು ಸರಿಯಾಗಿ ಅದನ್ನು ವಿವೇಚನೆ ಮಾಡಿ ತಾನು ಅದಕ್ಕೊಂದು ಒಳ್ಳೆಯ ಶಬ್ದವನ್ನು ಕರೀತಾನೆ, ಅದನ್ನು ಆ ಶಬ್ದದಿಂದ ಕರೀತಾನೆ. ಇಲ್ಲಿ ಈಗ ವಿಷಯ ಏನು ಅಂತ ಕೇಳಿದ್ರೆ, ಒಬ್ಬ ಅದರುಷವ ಗತಾಕ್ಷ ಭಾಷಾಭೇದದಿಂದಲೇ ಒಬ್ಬ ಕಣ್ಣಿರದಿರತಕ್ಕಂತಹ ವ್ಯಕ್ತಿಯ ಮುಂದೆ ಇರುವಂತಹ ಅದರುಷನ ಅದು ಕನ್ನಡಿ, ಅವನು ಭಾಷಾಭೇದದಿಂದಲೇ ತನಗೆ ಬೇಕಾದಂತಹ ಭಾಷೆಯಿಂದಾಗಿ ಯಾವುದೋ ಭಾಷೆಯಿಂದ ತಾನು ಅದನ್ನು ಯಾವುದೋ ಒಂದು ರೀತಿಯಾಗಿ ಕರೀತಾನೆ. ಆದರೆ ಕರೆಯಲದನು ನಿಷೇಧಗೈದ ಅವಲೋಕಿಸದೆ ಬಿಡುವವರೇ ವಿವೇಕಿಗಳು. ಒಬ್ಬ ವಿವೇಕಿಯಾದವನು, ಒಬ್ಬ ಸರಿಯಾದಗೆಯಾಗಿ ತಪ್ಪಿಯಾವುದು ಸರಿಯಾವುದು, ಆ ಶಬ್ದ ಆ ವಸ್ತುವಿಗೆ ಸರಿಯಾಗಿ ಕೂಡ್ತದೋ ಇತ್ಯಾದಿಯನ್ನು ಸರಿಯಾಗಿ ತಿಳಿದುಕೊಳ್ಳುವವನು, ಅವನು ಅದನ್ನು ಏನು ಮಾಡ್ತಾನೆ, ಅದನ್ನು ತಾನು ಯೋಗ್ಯವಾದಂತಹ ಶಬ್ದ ಹೌದೋ ಅಲ್ವೋ ಎಂಬುದಾಗಿ ಅದನ್ನು ನೋಡ್ತಾನೆ. ಅದೇ ರೀತಿಯಾಗಿ ನಿಷೇಧಗೈದ ಅವಲೋಕಿಸದೆ ಬಿಡುವರೆ ವಿವೇಕಿಗಳು. ಒಬ್ಬ ವಿವೇಕಿಯಾದವನು, ಒಬ್ಬ ಜ್ಞಾನಿಯಾದವನು ಅದನ್ನು ಸರಿಯಾಗಿ ತಿಳ್ಕೊಳ್ಳುತ್ತಾನೆ. ಈಗ ಏನು ಅಂತ ಕೇಳಿದ್ರೆ, ಮಾಧವನ ಮಾ ವಿದ್ಯಾಚ ಹರೇ ಪ್ರೋಕ್ತ ತಸ್ಯಾ ಈಶೋ ಭವತೋ ಭವಾನ್ ತಸ್ಮಾತ್ ಮಾಧವನಾಮಾಸಿ ಧವ ಶಬ್ದೇತಿ. ಇದು ಹರಿವಂಶದ ಮಾತು. ಮಾಧವ ಅಂತ ಎರಡು ಶಬ್ದವನ್ನು ಅಲ್ಲಿ ಹೇಳ್ತಾರೆ. ಮಾ ವಿದ್ಯಾಚ ಹರೇ ಪ್ರೋಕ್ತ. ಮಾ ಶಬ್ದಕ್ಕೆ ವಿದ್ಯಾ ಅಂತ ಅರ್ಥ. ಯಾವುದು ವಿದ್ಯೆ? ಸಾತ್ವಿಕವಾದಂತಹ ವಿದ್ಯೆ, ಭಗವಂತನನ್ನು ತೋರಿಸಿಕೊಡುವಂತಹ ವಿದ್ಯೆ.
ಮಾ ಶಬ್ದಕ್ಕೆ ಇಂದಿರಾ ಲೋಕಮಾತಾ ಮಾ ರಮಾ ಮಂಗಲ ದೇವತಾ, ಮಾ ಶಬ್ದಕ್ಕೆ ಲಕ್ಷ್ಮೀ ಅಂತ ಅರ್ಥವನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಆ ಮಾ ವಿದ್ಯಾಚ ಹರೇ ಪ್ರೋಕ್ತ ತಸ್ಯಾಹ ಈಶ, ಆ ಲಕ್ಷ್ಮೀದೇವಿಗೆ ಈಶ, ಲಕ್ಷ್ಮೀದೇವಿಯ ಒಡೆಯ, ಲಕ್ಷ್ಮೀದೇವಿಗೆ ಒಡೆಯನಾಗಿರತಕ್ಕಂಥ ತಸ್ಯಾಹ ಈಶಃ ಯಥಾ ಭವಾನ್. ಯಾರು ಈಶ ಅಂತ ಕೇಳಿದ್ರೆ ಭಗವಂತ. ಅಂತಹ ಭಗವಂತನನ್ನು ತಿಳಿಸಿಕೊಡುವಂತಹದ್ದು ಆ ಯಥೋ ಭವಾನ್ ತಸ್ಮಾತ್ ಮಾಧವನ. ಅದರಿಂದಾಗಿ ಅವನನ್ನು ಏನು ಕರೀತಾರೆ ಕೇಳಿದ್ರೆ ಮಾಧವ ಅಂತ ಕರೀತಾರೆ. ಹಾಗಿದ್ದರೆ ಮಾಧವ ಶಬ್ದಕ್ಕೆ ಏನರ್ಥ ಬಂತು ಕೇಳಿದ್ರೆ ಭಗವಂತನ ವಿಷಯಕವಾಗಿ ಭಗವಂತನ ಜ್ಞಾನವನ್ನು ಭಗವದ್ವಿಚಾರವಾಗಿರುವಂಥ ಇನ್ನೊಂದು ಲಕ್ಷ್ಮೀದೇವಿಯನ್ನು ಇಟ್ಟು ಏನು ಅವಳ ಅವಳಿಗೆ ಪತಿಯಾಗಿರ್ತಕ್ಕಂಥವನು ಎಂಬ ವಿಚಾರವನ್ನು ಬರ್ತದೆ. ಅದೇ ಮಾಧವನ ಗುಣ ಪೇಳುವ, ಮಾಧವನ ಭಗವಂತನ ಗುಣಗಳನ್ನು ಹೇಳುವಂತಹ ತಿಳಿಸುವಂತಹ ಯಾವುದೇ ಗ್ರಂಥಗಳಾಗಲಿ, ಯಾವ ಗ್ರಂಥಗಳಾದರೂ ಕೂಡ ಅದು ಭಗವಂತನ ಗುಣಗಳನ್ನೇ ಹೇಳುವಂತಹದ್ದು. ಅದು ಪ್ರಾಕೃತವಾಗಲಿ ನಹಿ ನಾಮ್ನಿ ವಿಪ್ರತಿಪತ್ತಿ ಅಂತ ಇದೊಂದು ವಿಚಾರ. ಏನು ಅಂತ ಕೇಳಿದ್ರೆ ಯಾವುದೋ ಏನೇನೋ ಹೆಸರನ್ನು ಕರೆದರೆ ಬೇಕಾದವನು ಬೇಕಾದಂತಹ ಹೆಸರನ್ನು ಕರೀತಾನೆ. ನಾವು ಯಾವುದೋ ಒಂದು ಪದಾರ್ಥವನ್ನು ಏನೋ ಒಂದು ಹೆಸರಿಂದ ಕರಿತೇವೆ. ಅದು ಆ ಹೆಸರಿನಿಂದ ಒಂದು ಕಡೆಯಲ್ಲಿ ಒಂದು ಪ್ರಾಂತ್ಯದಲ್ಲಿ ಅದಕ್ಕೆ ಆ ಹೆಸರಿರ್ಬೋದು. ಆದರೆ ಅದೇ ಹೆಸರು ಬರಬೇಕು ಅಂತ ಏನು ನಿಯಮವನ್ನು ಮಾಡಲಿಕ್ಕೆ ಬರುವುದಿಲ್ಲ. ನಾಮನಿ ನಹಿ ವಿಪ್ರತಿಪತ್ತಿ, ನಾಮದಲ್ಲೇ ವಿಪ್ರತಿಪತ್ತಿಯನ್ನು ದೊಡ್ಡದಾಗಿ ನಾವು ಗಣನೆ ಮಾಡೋದಿಲ್ಲ. ವಿಷಯದಲ್ಲಿ ವಿಪ್ರತಿಪತ್ತಿ ಇತ್ತು ಅಂತಾದರೆ, ವಿಷಯದಲ್ಲಿ ಏನಾದರೂ ಕೂಡ ಗೊಂದಲ ಇತ್ತು ಅಂತಾದರೆ ಆವಾಗ ಅದನ್ನು ವಿಚಾರ ಮಾಡಬೇಕು. ಅದನ್ನು ಯಥಾರ್ಥವಾಗಿ ನಾವು ಅದರಲ್ಲಿ ಇರುವಂತಹ ಗೊಂದಲವನ್ನು ಪರಿಹಾರ ಮಾಡಬೇಕು. ಅದೇ ರೀತಿಯಾಗಿ ಈಗ ಏನಾಗಿದೆ, ಕನ್ನಡಿಯನ್ನು ಯಾವ ರೀತಿಯಾಗಿಂತಹ ಭಾಷೆಯಲ್ಲಿ ನಾವು ಕರೆದರೂ ಕೂಡ ಅದನ್ನು ನಾವು ಕನ್ನಡಿ ಅಂತಲೇ ಕರಿತೇವೆ. ನಾವು ಕನ್ನಡದಲ್ಲಿ ಕನ್ನಡಿ ಅಂತ ಕರಿತೇವೆ, ಸಂಸ್ಕೃತದಲ್ಲಿ ಆಗುವಾಗ ಆದರ್ಶ ಅಂತ ಕರಿತೇವೆ, ಅಥವಾ ಇನ್ನಿತರ ಯಾವುದೋ ಒಂದು ಗ್ಲಾಸ್, ಮಿರರ್, ಇನ್ನಿತರ ಯಾವ ಶಬ್ದಗಳನ್ನು ಕರೆದರೂ ಕೂಡ ಅದರಲ್ಲಿ ಕಾಣುವಂತಹದ್ದೇನು ನಮ್ಮ ಪ್ರತಿಬಿಂಬನೆ. ಅದರಿಂದ ನಾಮದಲ್ಲಿ ವಿಪ್ರತಿಪತ್ತಿ ಎಂಬುದು ಅದು ದೊಡ್ಡ ವಿಚಾರ ಆಗುವುದಿಲ್ಲ. ನಹಿ ನಾಮನೇ ವಿಪ್ರತಿಪತ್ತಿ, ನಾಮದಲ್ಲಿ ವಿಪ್ರತಿಪತ್ತಿ, ನಾಮನೇ ವಿಪ್ರವತ್ತಿ ಅದು ನಹಿ. ಅದಕ್ಕೋಸ್ಕರ ಈ ಭಗವಂತನ ಗುಣಗಳನ್ನು, ಭಗವಂತನ ವಿಚಾರವನ್ನು, ಭಗವಂತನ ಅತ್ಯದ್ಭುತವಾದಂತಹ ಗುಣಗಳನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳು ಅದನ್ನು ಯಾವುದೇ ಭಾಷೆಯಲ್ಲಿದ್ದರೂ ಕೂಡ, ಅದು ಸಂಸ್ಕೃತವಾಗಲಿ ಪ್ರಾಕೃತವಾಗಲಿ ಅಥವಾ ಇನ್ನಿತರ ಯಾವ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ಯೋಗ್ಯವೇ, ಅದನ್ನು ನಾವು ಪುರಸ್ಕಾರ ಮಾಡಲೇಬೇಕು, ಅದನ್ನು ನಾವು ಅರ್ಥೈಸಿಕೊಳ್ಳಲೇಬೇಕು. ಆದ್ದರಿಂದ ಹೇಳುವಂತಹದ್ದು ಭಗವದ್ ಗುಣದರ್ಶನವನ್ನು ಮಾಡಿಸುವಂತಹ ಶಾಸ್ತ್ರಗ್ರಂಥಗಳು ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ಏನು ಮಾಡ್ತಾರೆ, ಮಾಧವನ ಗುಣ ಬೇಳುವ ಪ್ರಾಕೃತವಾದರೇನು, ಅದು ಪ್ರಾಕೃತವಾಗದೇನು ಅಪ್ರಾಕೃತವಾದರೇನು, ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ಏನು ಮಾಡ್ತಾರೆ, ಸರಿ ಕೇಳಿ ಪರಮಾಹ್ಲಾದ, ಅದನ್ನು ಕೇಳಿ ಅದನ್ನು ಆನಂದಪಟ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಆನಂದ ಪಡ್ತಾರೆ. ನಿರಂತರವಲ್ಲ ಕೋವಿದರು, ಇದನ್ನು ಜ್ಞಾನಿಗಳಿಗೆ ಹೇಳುವಂತಹದ್ದು. ಗತಾಕ್ಷ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಆರಂಭದಲ್ಲಿ ಜಗನ್ನಾಥದಾಸರು ಒಂದು ಶಬ್ದವನ್ನು ಹೇಳಿದ್ದಾರೆ. ಅನೇಂತೂ ಕೇಳಿದರೆ ಅದರು ಶವ ಗತಾಕ್ಷ. ಗತಾಕ್ಷ ಅಂತ ಹೇಳಿದರೆ ಕಣ್ಣಿಲ್ಲದವನು ಅಂತ. ಯಾಕೆ ಈ ಗತಾಕ್ಷ ಎಂಬಂತಹ ಶಬ್ದವನ್ನು ಹಾಕಿದ್ರು ಕೇಳಿದರೆ, ಗತಾಕ್ಷ ಶಬ್ದಕ್ಕೆ ಕಣ್ಣು ಇಲ್ಲ, ಕಣ್ಣು ಉಂಟಲ್ವ ಅಂತ ಹೇಳಿದರೆ ಪ್ರಾಕೃತವಾದಂತಹ ಕಣ್ಣು ಅದು ಕಣ್ಣು ಅಂತ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ, ಧೃತರಾಷ್ಟ್ರನಿಗೆ ಕಣ್ಣಿತ್ತಲ್ವ, ಕಣ್ಣು ಕುರುಡಾಗಿತ್ತು. ಆದರೆ ಅವನ ವಾಸ್ತವಿಕವಾಗಿ ಆ ಕಣ್ಣು ಹೋಗಿದ್ದರೂ ಕೂಡ ಹೊರಗಿನ ಕಣ್ಣು ಹೋಗಿತ್ತು, ಒಳಗಿನ ಕಣ್ಣು ಕೂಡ ಕುರುಡಾಗಿತ್ತು. ಏನಾಗಿದ್ದ ಅಂತ ಕೇಳಿದರೆ, ಆ ಪುತ್ರ ವ್ಯಾಮೋಹದಿಂದಾಗಿ, ಮಕ್ಕಳ ಮೇಲಿನ ವ್ಯಾಮೋಹದಿಂದಾಗಿ ಅವನು ಗತಾಕ್ಷನಾಗಿದ್ದ. ಕಣ್ಣು ಕುರುಡಾಗಿತ್ತು ಅವನದು. ಏನಾಗಿತ್ತು, ಪುತ್ರ ವ್ಯಾಮೋಹದಿಂದಾಗಿ
ವಿಪರೀತವಾದಂತಹ ಕುರುಡುತನ ಅವನನ್ನು ಬಾಧಿಸಿತ್ತು. ಅದರಿಂದ ಇಲ್ಲಿ ಈಗ ಜಗನ್ನಾಥದಾಸರು ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ಅದರು ಶವಗತಾಕ್ಷ. ನಾವು ಕಣ್ಣಿಲ್ಲದವನ ಮುಂದೆ ನಾವು ಅವನು ಕನ್ನಡಿಯನ್ನು ಕರೆದಾಗ ಅವನ ಮಿರರ್ ಅಂತ ಹೇಳ್ಬೋದು, ಕನ್ನಡಿ ಅಂತ ಹೇಳ್ಬೋದು, ಅಥವಾ ಆದರ್ಶ ಅಂತ ಹೇಳ್ಬೋದು, ಏನಾದರೂ ಹೇಳ್ಬೋದು. ಆದರೆ ಅದರಲ್ಲಿ ವಾಸ್ತವಿಕವಾಗಿ ಕಾಣುವಂತಹದ್ದು ರಿಫ್ಲೆಕ್ಷನೇ, ಅದರಲ್ಲಿ ಇರುವಂತಹದ್ದು ನಮ್ಮ ಪ್ರತಿಬಿಂಬವನ್ನೇ ನಾವು ನೋಡುವಂತಹದ್ದು. ಆದರೆ ವಾಸ್ತವಿಕವಾಗಿ ಭಗವಂತನನ್ನು ಕಾಣಬೇಕು, ಭಗವಂತನನ್ನು ನೋಡಬೇಕು ಅಂತ ಆದರೆ ಅದಕ್ಕಿರುವಂತಹದ್ದು ಏನು ಕೇಳಿದರೆ ಮಾರ್ಗ. ಅದಕ್ಕೆ ಬೇರೆ ಬೇರೆ ಗ್ರಂಥಗಳು, ಆ ಗ್ರಂಥಗಳು ಯಾವ ಭಾಷೆಯಲ್ಲಿದ್ದರೆ ಅದನ್ನು ಸಂಸ್ಕೃತ ಭಾಷೆಯಲ್ಲಿರಲಿ, ಪ್ರಾಕೃತವಾದಂತಹ ಭಾಷೆಯಿರಲಿ, ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ಓದಿ ಆನಂದ ಪಡುವವನು ಅದು ಜ್ಞಾನಿ. ಅವನಿಗೇನಾಗ್ತದೆ ಕೇಳಿದರೆ ಆ ವಿಚಾರವನ್ನು ಕೇಳಿದಾಗ, ಆ ವಿಚಾರವನ್ನು ಮನನ ಮಾಡಿದಾಗ, ಆ ವಿಚಾರವನ್ನು ಮತ್ತಷ್ಟು ಅವನು ನೋಡಿದಾಗ ಅವನಿಗೆ ಏನುಂಟಾಗದೆ ಕೇಳಿದರೆ ಅದರಿಂದ ಆನಂದ ಉಂಟಾಗದೆ. ಅದಕ್ಕೋಸ್ಕರ ಪರಮಾಹ್ಲಾದ ಪಡೆದಿಪ್ಪರೆ ನಿರಂತರ ಬಲ್ಲ ಗೋವಿದರು. ಇದು ಜ್ಞಾನಿಗಳು ಅದನ್ನು ನೋಡಿ ಅದನ್ನು ಮತ್ತಷ್ಟು ಅದರಲ್ಲಿ ತಾನು ಆನಂದವನ್ನು ಪಡ್ತಾನೆ ಅಂತ ಹೇಳ್ತಾರೆ. ಹಾಗಿದ್ದರೆ ಈ ವಿಚಾರಗಳು ಭಗವಂತನನ್ನು ಕಾಣಬೇಕು, ಭಗವಂತನ ಬಗ್ಗೆ ತಾನು ಒಳ್ಳೆಯ ರೀತಿಯಲ್ಲಿ ಅದನ್ನು ತಿಳಿಸಿಕೊಡಬೇಕು. ಜ್ಞಾನಿಗಳು ಏನು ಮಾಡ್ತಾರೆ, ಭಗವದ್ ಗುಣ ದರ್ಶನವನ್ನು ಮಾಡಿಸುವಂತಹ ಶಾಸ್ತ್ರಗ್ರಂಥಗಳು ಯಾವುದೇ ಭಾಷೆಯಲ್ಲಿರಲಿ ಅವರು ಆ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ತಿಳಿದುಕೊಂಡು ಅದನ್ನು ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಮನನವನ್ನು ಮಾಡುವ ಮೂಲಕವಾಗಿ, ಧ್ಯಾನವನ್ನು ಮಾಡುವ ಮೂಲಕವಾಗಿ ಬೇಕಾಗಿರುವಂತಹ ರೀತಿಯಲ್ಲಿ ಅವರು ಅದನ್ನು ಅರ್ಥೈಸಿಕೊಳ್ಳುತ್ತಾರೆ, ಯಥಾರ್ಥವಾದಂತಹ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಳ್ಳುತ್ತಾರೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ನಮಗೆ ತಿಳಿಸಿಕೊಡುತ್ತಾರೆ. ಇನ್ನಷ್ಟು ಇದರ ವಿಚಾರಗಳನ್ನು ಜಗನ್ನಾಥದಾಸರು ಹೇಳಲಿಕ್ಕಿದ್ದಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಿತಮಸ್ತು.